ಪ್ರಕರಣವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ಗಾದೆ ಮಾತು ನೆನಪು ಬರುತ್ತೆ. ಅದೇನಪ್ಪಾ ಅಂದ್ರೆ, ಈ ಡ್ರಗ್ ಪೆಡ್ಲರ್ಗಳು, ಖದೀಮರು ಚಾಪೆ ಕೆಳಗಡೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆನೆ ತೂರಿದ್ದಾರೆ. ಹೊಸ ವರ್ಷ ಬೇರೆ ಹತ್ರ ಆಗ್ತಿದೆ, ಹಾಗಾಗಿ ಮತ್ತೇರಿಸೋದಕ್ಕೆ ಸಿಕ್ಕಾಪಟ್ಟೆ ಖತರ್ನಾಕ್ ಪ್ಲಾನ್ಸ್ ಅನ್ನೇ ಮಾಡ್ಕೊಂಡಿದ್ರು. ನಿಜ 24 ಕೋಟಿ ಮೌಲ್ಯದ ಡ್ರಗ್ಸ್ ಈಗ ಸಿಕ್ಕಿರುವಂಥದ್ದು. ಆದರೆ ಅವರು ಅಡಗಿಸಿಟ್ಟಂತಹ ವಿಧಾನ ಇದೆಯಲ್ಲ, ನಿಜಕ್ಕೂ ಅಚ್ಚರಿಯಾಗತ್ತೆ. ಸೋಪ್ನಲ್ಲೆಲ್ಲ ನಾವು ಡ್ರಗ್ಸ್ ಅಡಗಿಸಿಡೋದಕ್ಕೆ ಸಾಧ್ಯ ಅಂತ ಊಹಿಸೋದಕ್ಕೂ ಆಗಲ್ಲ. ಹಾಗಿದ್ರೆ ಯಾವೆಲ್ಲ ರೀತಿಯ ಪ್ಲಾನಿಂಗ್ ಮಾಡಿದ್ರು, ಹೇಗೆ ಸಿಕ್ಕಾಕೊಂಡ್ರು? ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಹೊಸ ವರ್ಷದ ಹೊಸಿಲಲ್ಲಿ ಡ್ರಗ್ಸ್ ಆರ್ಭಟ. ನೋಡೋಕೆ ದಿನಸಿ ಅಂಗಡಿ, ಆದರೆ ಮಾರ್ತಿದ್ದು ಮಾತ್ರ ಡ್ರಗ್ಸ್. ಏಕಾಏಕಿ ದಾಳಿ ನಡೆಸಿದ ಸಿಸಿಬಿ ಪೊಲೀಸರೇ ದಂಗಾಗಿ ಬಿಟ್ರು. ಹೊಸ ವರ್ಷದ ಹೊಸಿಲಲ್ಲಿ ಸಿಕ್ಕ 24 ಕೋಟಿ ಮೌಲ್ಯದ ಡ್ರಗ್ಸ್ ಬೆಂಗಳೂರು ನಗರ ಪೊಲೀಸರಲ್ಲೂ ಟೆನ್ಷನ್ ಹುಟ್ಟಿಸಿದೆ. ಧಾನ್ಯದ ಜೊತೆ ಡ್ರಗ್ಸ್ ಮಾರುತ್ತಿದ್ದ ಮಾರಿ. ದೆಹಲಿಯಿಂದ ಡ್ರಗ್ಸ್ ತಂದಿದ್ದ ಮಹಿಳೆ ಪರಾರಿ. ಕೆಆರ್ ಪುರಂನ ಟಿಸಿ ಪಾಳ್ಯದಲ್ಲಿ ರೋಸ್ ಲೈಮ್ ಎಂಬುವಳಿಗೆ ಸೇರಿದ ದಿನಸಿ ಅಂಗಡಿಯೊಂದಕ್ಕೆ ಖಚಿತ ಮಾಹಿತಿ ಮೇರೆಗೆ ದಾಂಗುಡಿ ಇಟ್ಟ ಬೆಂಗಳೂರು ಕೇಂದ್ರ ಅಪರಾಧ ವಿಭಾಗ ಪೊಲೀಸರು 24 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ. ವಿದೇಶಿ ಮೂಲದ ಮಹಿಳೆ ಜೂಲಿಯೆಟ್ ಅನ್ನುವವಳು ಮುಂಬೈನಿಂದ ಆಹಾರ ಧಾನ್ಯದ ಜೊತೆಗೆ ಡ್ರಗ್ಸ್ ತಂದು ಬೆಂಗಳೂರಿನಲ್ಲಿ ನೈಜೀರಿಯನ್ ಪ್ರಜೆಗಳಿಗೆ ಮತ್ತು ಸ್ಥಳೀಯರಿಗೆ ಮಾರಾಟ ಮಾಡ್ತಿದ್ಲು. ಈಕೆಯಿಂದಲೇ ಡ್ರಗ್ಸ್ ಪಡೆದಿದ್ದ ನೈಜೀರಿಯಾ ಮೂಲದ ರೋಸ್ಲೈಮ್ ಕೆಆರ್ ಪುರಂನ ಟಿಸಿ ಪಾಳ್ಯದಲ್ಲಿ ಅಂಗಡಿಯಲ್ಲಿಟ್ಟು ಮಾರುತ್ತಿದ್ಲು. ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ಅಂಗಡಿ ಬಳಿ ಬಂದರೆ ರೋಸ್ಲೈಮ್ ಡ್ರಗ್ಸ್ ಹಂಚುತ್ತಿದ್ಲು. ಅಲರ್ಟ್ ಆದ ಸಿಸಿಬಿ ಪೊಲೀಸರು ರೋಸ್ಲೈಮ್ ಅನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರೆ ಜೂಲಿಯೆಟ್ ಪರಾರಿಯಾಗಿದ್ದಾಳೆ. ಒಟ್ಟು 12 kgಯಷ್ಟು ಈ MDMA ಯೆಲ್ಲೋ ಮತ್ತು ವೈಟ್ ಕ್ರಿಸ್ಟಲ್ ಫಾರ್ಮ್ದಲ್ಲಿರ್ತಕ್ಕಂಥದ್ದು, ಪ್ಯೂರ್ ಫಾರ್ಮಲ್ಲಿರ್ತಕ್ಕಂಥದ್ದನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ, ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಒಬ್ಬ ವಿದೇಶಿ ಮಹಿಳೆಯನ್ನು ಬಂಧಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಇದರ ಒಟ್ಟು ಮೌಲ್ಯ ಸುಮಾರು 24 ಕೋಟಿ ಆಗಬಹುದು ಅಂತೇಳಿ ಅಂದಾಜಿಸಲಾಗಿದೆ. ವೀಸಾ ಅವಧಿ ಮುಗಿದ್ರೂ ಬೆಂಗಳೂರಿನಲ್ಲೇ ನೆಲೆಸಿದ್ದ ಆರೋಪಿ ರೋಸ್ಲೆಮ್ ಬಳಿ ಇದ್ದ 12 ಕೆಜಿ ತೂಕದ ಬಿಳಿ ಹಳದಿ ಬಣ್ಣದ MDMA ಕ್ರಿಸ್ಟಲ್ ಮತ್ತು 70 ಸಿಮ್ ಕಾರ್ಡ್ಗಳನ್ನು ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣ ಸಂಬಂಧ ಇನ್ನೂ 10 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.